ಸಾಮಗ್ರಿಗಳೆಲ್ಲ ಅವಶ್ಯಕತೆ ಇದೆ ಎಂಬುದನ್ನು ಇವತ್ತು ಎಲ್ಲ ಕೂಡ ಅಗ್ನಿಶಾಮಕ ಇಲಾಖೆಯವರು ನಮಗೆ ಪ್ರದರ್ಶನ ಮಾಡಿದ್ದಾರೆ. ಅವ್ರಿಗೆ ನಮಗೆ ಫಸ್ಟ್ ಹ್ಯಾಂಡ್ ಅಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹತ್ರ ಇರ್ತಾರೆ. ಅದಲ್ಲದೆ ನಮಗೆ ಸಹಕಾರ ಮಾಡಕ್ಕೆ SDRF ಅಂತ ಒಂದು ಟೀಮ್ ಅನ್ನು ಇದೆ, ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಟೀಮ್ ಅಂತ. ಅಲ್ಲಿ ವ್ಯಕ್ತಿಗಳು ಮುಳುಗ್ತಾ ಇದ್ದಾರೆ. ಈಗ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಬೋಟ್ ಮುಖಾಂತರ ರೆಸ್ಕ್ಯೂ ಟೀಮ್ ಹೋಗ್ತಾ ಇದೆ. ಇವಾಗ ನೋಡಿ ಅವರು ಇವಾಗ ಈಗ ಅವರು ಮುಳುಗ್ತಿರುವಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಬೋಟ್ನೊಳಗೆ ತಗೊಳ್ತಾ ಇದ್ದಾರೆ. ನೀವೆಲ್ಲ ನೋಡ್ತಿರ್ಬಹುದು. ನೋಡಿ, ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಇವಾಗ ರಕ್ಷಣೆ ಮಾಡ್ತಾ ಇದ್ದಾರೆ. ಅವನನ್ನು ಕೂಡ ಬೋಟ್ನೊಳಗೆ ತೆಗೆದುಕೊಂಡಾಯ್ತು. ಈಗ ಮೆಡಿಕಲ್ ಟೀಮ್ ದಂಡೆಗೆ ಬಂದ ತಕ್ಷಣ ಮೆಡಿಕಲ್ ಟೀಮ್ ಏನಿರ್ತದೆ ಅವರು ಆ ವ್ಯಕ್ತಿಗಳಿಗೆ CPR ಅನ್ನ ಕೊಡುವಂತ ವ್ಯವಸ್ಥೆ ಮಾಡಿ ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತದೆ. ನಿಧಾನವಾಗಿ ಆ ವ್ಯಕ್ತಿಗಳನ್ನ ಬೋಟ್ನಿಂದ ಕೆಳಗೆ ಇಳಿಸಿಕೊಂಡು ಸ್ಟ್ರೆಚರ್ ಅಲ್ಲಿ ನಾವು ಹಾಕ್ತೀವಿ. ಅದಾದ ನಾವು ಕೆಳಗೆ ತಗೊಳ್ತೀವಿ. ನಿಧಾನವಾಗಿ ಆಂಬ್ಯುಲೆನ್ಸ್ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾರೆ. ಜಿಲ್ಲೆಯಲ್ಲಿ ಪ್ರವಾಹ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಅಣಕು ಪ್ರದರ್ಶನವನ್ನು ನಾವು ಅಗ್ನಿಶಾಮಕ ಇಲಾಖೆ ಮೂಲಕ ಮಾಡಿದ್ದೀವಿ. ಯಾಕಂದ್ರೆ ನಮ್ಗೆ ನಮ್ಮ ಜಿಲ್ಲೆಯಲ್ಲಿ ಈಗ ಸತತವಾಗಿ ಮಳೆನೂ ಕೂಡ ಆಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿನೂ ಕೂಡ ಪ್ರವಾಹ ತರ ಸಿಚುವೇಶನ್ ಇದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ನಾವು ಒಟ್ಟಾರೆ ನಾವು ನೋಡಿದ್ರೆ ಈಗ ನಮ್ಗೆ ಸತತವಾಗಿ ಮಳೆ ಆಗ್ತಾ ಇದೆ. ಬಟ್ ವಾಡಿಕೆಗಿಂತ ನೋಡಿದ್ರೆ ನಮ್ಗೆ ತುಂಬಾ ಹೆಚ್ಚಿನ ಪ್ರಮಾಣದ ಮಳೆ ಇನ್ನು ನಮ್ಗೆ ಶುರು ಆಗಿಲ್ಲ ಅಂತಾನೆ ನಾವು ಹೇಳಬೇಕು. ಯಾಕಂದ್ರೆ ನಮ್ಗೆ ಈ ಒಂದು ಮುಂಗಾರು ಅಲ್ಲಿ ನಾವು ತಗೊಂಡ್ರೆ ಇಷ್ಟುವರೆಗೆ ಜುಲೈ 18ವರೆಗೆ 224 ಮಿಲಿಮೀಟರ್ ನಮ್ಗೆ ವಾಡಿಕೆ ಮಳೆ ಇದೆ. ನಮ್ಗೆ ಆಗಿರೋದು 232 ಮಿಲಿಮೀಟರ್ ಮಳೆ ಇದುವರೆಗೆ ಆಗಿದೆ. ಅಂದ್ರೆ ಎಲ್ಲಿ ಅಂದ್ರೆ ಕಲ್ಗಟ್ಟಿಗೆ ಅಳ್ನಾವರ ತಾಲೂಕಲ್ಲಿ ಸ್ವಲ್ಪ ಹೆಚ್ಚಿಗೆ ಮಳೆ ಆಗಿದೆ. ಇನ್ನ ಉಳಿದ ಕಡೆ ಎಲ್ಲ ಕೂಡ ನಮ್ಗೆ ನಾರ್ಮಲ್ ರೈನ್ಫಾಲ್ ಸಿಚುವೇಶನ್ ಇಲ್ಲಿ ಇದೆ. ಬಟ್ ಆದ್ರೆ ನಮ್ಗೆ ಫೋರ್ಕಾಸ್ಟ್ ಇರುವುದರಿಂದ ಮುಂದಿನ ತಿಂಗಳಲ್ಲಿನೂ ಮತ್ತೆ ಈ ತಿಂಗಳ ಕೊನೆಯ ಭಾಗದಲ್ಲಿನೂ ಕೂಡ ಹೆಚ್ಚಿನ ಮಳೆ ಬರುವ ಸಂಭವ ಇದೆ ಅಂತ ನಮ್ಗೆ ಫೋರ್ಕಾಸ್ಟ್ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಸ್ಟೇಟ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಮಾಹಿತಿ ಇದೆ. ಸೊ ಹಾಗಾಗಿ ನಮಗೆ ನಮ್ಮ ಜಿಲ್ಲೆಯಲ್ಲಿ ಬಂದ್ರೆ ತುಪ್ಪರಿ ಹಳ್ಳ ಹಾಗೂ ಬೆಣ್ಣಿ ಹಳ್ಳದಲ್ಲಿ ನಮ್ಗೆ ಫ್ಲಾಶ್ ಫ್ಲಡ್ ಬರುವ ಸಂಭವ ಇದೆ. ಇದನ್ನು ನಾವು 2019ರ ಪ್ರವಾಹ ಸಂದರ್ಭದಲ್ಲಿ ನೋಡಿದೆ. ಸೊ ಹಾಗಾಗಿ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ನಮ್ಮ ಎಲ್ಲ ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅವ್ರ ಹತ್ರ ಇರುವ ಎಲ್ಲ ರೆಸ್ಕ್ಯೂ ಎಕ್ವಿಪ್ಮೆಂಟ್ಸ್ ಅನ್ನು ಕೂಡ ಸುಸ್ಥಿತಿನಲ್ಲಿ ಇರುವುದ್ರ ಬಗ್ಗೆ ನಾವು ಖಚಿತಪಡಿಸಿಕೊಳ್ಳಬೇಕು ಅಂತ ಒಂದು ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವೇ ಕೂಡ ಕೆಲವೊಂದು ಮಾಧ್ಯಮ ಮಿತ್ರರ ಜೊತೆಗೇನು ನಾವು ಇವತ್ತು ಆ ಬೋಟ್ ಅನ್ನು ಕೂಡ ಯೂಸ್ ಮಾಡಿ ನೋಡಿದ್ವಿ. ಇಲ್ಲಿ ರೆಸ್ಕ್ಯೂ ಆಪರೇಷನ್ ಅನ್ನು ಕೂಡ ಶಾಲಾ ಮಕ್ಕಳಿಗೆ ಪ್ರದರ್ಶನವನ್ನು ಮಾಡಿದ್ವಿ. ಸೊ ಹಲವಾರು ಲೈಫ್ ಜಾಕೆಟ್ಗಳು, ಲೈಫ್ ಬಾಯ್ ಮತ್ತೆ ಬೇರೆ ಬೇರೆ ರೋಪ್ಗಳು, ಬೇರೆ ಬೇರೆ ರೆಸ್ಕ್ಯೂ ಎಕ್ವಿಪ್ಮೆಂಟ್ಸ್ ಗಳನ್ನು ಕೂಡ ಇವತ್ತು ಉಪಯೋಗ ಮಾಡಿ ಅದನ್ನು ಪ್ರದರ್ಶನವನ್ನು ನಾವು ಮಾಡಿದ್ದಾರೆ. ಇದು ನಮ್ಮ ಸಿದ್ಧತೆಯನ್ನು ಕೂಡ ಸಾರ್ವಜನಿಕರಿಗೆ ತೋರಿಸುವ ಒಂದು ನಿಟ್ಟಿನಲ್ಲಿ ಇದನ್ನು ನಾವು ಮಾಡಿದ್ವಿ.